ಫ್ರೆಂಡ್ಸ್ ನೋಡ್ಬೋದು ಇವತ್ತು ನನ್ನ ಮುಂದೆ MI ಕಂಪ್ನಿ ಒಂದು ಸ್ಮಾರ್ಟ್ ವಾಚ್ ಇರುವಂಥದ್ದು. ಸೊ ಈ ಒಂದು ಸ್ಮಾರ್ಟ್ ವಾಚ್ನ ನೇಮ್ ಬಂದುಬಿಟ್ಟು MI ರಿವಾಲ್ವ್ ವಾಚ್ ಅಂತ ಹೇಳಿ. ಸೊ ಇವತ್ತು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತೀನಿ ಮತ್ತು ಏನೆಲ್ಲ ಸ್ಪೆಸಿಫಿಕೇಷನ್ ಫೀಚರ್ಸ್ ಇದೊಂದು ಸ್ಮಾರ್ಟ್ ವಾಚ್ ಹೊಂದಿದೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ನಾವು ಕೊಂಡ್ಕೊಳ್ಬೋದಾ, ಇದೊಂದು ಪ್ರೈಸ್ ರೇಂಜಿಗೆ ಇದು ಒಳ್ಳೆ ಒಂದು ಸ್ಮಾರ್ಟ್ ವಾಚ್, ನಮಗೆಲ್ಲ ಬೆನಿಫಿಟ್ ಸಿಗುತ್ತಾ ಅಂತಲೇ ತಿಳಿಸ್ಕೊಡ್ತೀನಿ. ಸೊ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮುಂದಿನ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡೋಣ. ಸೊ ಇವಾಗ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ನಮಗೆ ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣವೇ ನೋಡ್ಬೋದು, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಮ್ಯಾನ್ಯಲ್ ಕಾಣ್ತಿರುವಂಥದ್ದು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯಲ್ ಯಾವ ರೀತಿ ಏನೂ ಅಲ್ಲ ಅಂತ ಇನ್ಸ್ಟ್ರಕ್ಷನ್ ಇದರಲ್ಲಿ ಕೊಟ್ಟಿರ್ತಾರೆ, ನೀವು ಹೋಗಿ ನೋಡ್ಕೊಳ್ಬೋದು. ಸೊ ಇದಿಷ್ಟಾದಮೇಲೆ ನಿಮಗೆ ಡೈರೆಕ್ಟಾಗಿ ವಾಚ್ ಸಿಗ್ತಿರುವಂಥದ್ದು ನೋಡ್ಬೋದು. ನೀವು ಪ್ರೀಮಿಯಮ್ ಲುಕ್ ನೀಡ್ತಿರುವಂಥ ವಾಚ್ ಇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ನೀವು ಮೆಟಾಲಿಕ್ ಬ್ಲ್ಯಾಕ್ ಇರುವಂಥದ್ದು, ಪ್ರೀಮಿಯಮ್ ಕಲರ್ ಇದೆ ನೋಡ್ಬೋದು. ನೀವು ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ನಾನು ಮುಂದೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಇದೊಂದು ವಾಚ್ನ ಒಂದು ಪಕ್ಕಕ್ಕಿಟ್ಟು ಬೇರೆ ಏನಿಲ್ಲ ಅಂತ ನೋಡ್ಕೊಳ್ಳೋದಾದರೆ, ಸೊ ಇದಿಷ್ಟಾದ್ಮೇಲೆ ನನಗೆ 2 ಬಾಕ್ಸ್ ಸಿಗ್ತಿರುವಂಥದ್ದು. ಸೊ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು, ನೀವು ಇಲ್ಲಿ ಚಾರ್ಜರ್ ಸಿಗ್ತಿರುವಂಥದ್ದು. ಸೊ ಈ ಒಂದು ಚಾರ್ಜರ್ ಮ್ಯಾಗ್ನೆಟಿಕ್ ಚಾರ್ಜರ್ ಆಗಿರುವಂಥದ್ದು ನೋಡ್ಬೋದು. ನೀವು ಇಲ್ಲಿ ಈ ರೀತಿಯಾಗಿ ಒಂದು ಫೋನ್ನ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಚಾರ್ಜ್ ಆಗ್ತಿರುತ್ತೆ. ಸೊ ಈ ರೀತಿಯಾಗಿರುವಂಥದ್ದು ಮ್ಯಾಗ್ನೆಟಿಕ್ ಸ್ಟ್ರಿಪ್ಸ್ ಇರುವಂಥದ್ದು ಒಂದೊಳ್ಳೆ ಮಿಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್ ಇದಿಷ್ಟಾದಮೇಲೆ ಒಂದು ಬಾಕ್ಸ್ನಲ್ಲಿ ಬೇರೆ ಏನೂ ಇಲ್ಲ. ಸೊ ಇವಾಗ ವಾಚಿಗೆ ಹೋಗೋಣ. ಸೊ ಫ್ರೆಂಡ್ಸ್ ನೋಡ್ಬೋದು, ನಿಮಗೆ ವಾಚ್ ಈ ರೀತಿಯಾಗಿ ಕಾಣ್ತಿರುವಂಥದ್ದು ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ನೀವು ಮೆಟಾಲಿಕ್ ಬ್ಲ್ಯಾಕ್ ಇರುವಂಥದ್ದು ಇದು. ಈ ರಬ್ಬರ್ಸ್ ತುಂಬಾ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ, ನೀವು ಬೇಕಾದಷ್ಟು ಇದು ಮಾಡ್ಬೋದು, ಈ ರೀತಿಯಾಗಲ್ಲ. ಇದೊಂದು ಮೆಟಾಲಿಕ್ ಸ್ಟ್ರಿಪ್ಸ್ ಆಗಿರುವಂಥದ್ದು. ಮತ್ತು ನಿಮಗೆ ಬ್ಯಾಕ್ ಸೈಡ್ ನೋಡ್ಬೋದು ಸೆನ್ಸರ್ ಕಾಣ್ತಿರುವಂಥದ್ದು ಮತ್ತು ಇಲ್ಲಿ MI ಕೂಡ ಇದೆ ನೋಡ್ಬೋದು ನೀವು ಇಲ್ಲಿ. ಸೊ ಇಷ್ಟಾದಮೇಲೆ ಈ ಒಂದು ವಾಚ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ, ಈ ಒಂದು ಡಿಸೈನ್ ಬಂದುಬಿಟ್ಟು ನಿಮಗೆ ಪ್ರೀಮಿಯಮ್ ಮೆಟಾಲಿಕ್ನ ಒಂದು ಡಿಸೈನ್ ಬಂದಿದೆ ಈ ಒಂದು ವಾಚ್ಗೆ. ಮತ್ತು ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ನಿಮಗೆ. ಕಲರ್ಸ್ ಅಂದ ತಕ್ಷಣ ಮಿಡ್ ನೈಟ್ ಬ್ಲ್ಯಾಕ್ ಬರುತ್ತೆ ಮತ್ತು ಕ್ರೋಮ್ ಸಿಲ್ವರ್ ಕೂಡ ಬರುತ್ತೆ. ಈ ಒಂದು ವಾಚ್ನ ನಿಮಗೆ ಕೋರ್ನಿಂಗ್ ಮತ್ತು ಗೋರಿಲ್ಲಾ ಗ್ಲಾಸ್ ಇರುವಂಥದ್ದು, ಇದೇನು ಪ್ರೊಟೆಕ್ಷನ್ ಇದೆಲ್ಲ ಆ್ಯಂಟಿ ಸ್ಕ್ರ್ಯಾಚ್ ಕೋಟಿಂಗ್ ಇರುವಂಥದ್ದು. ಇದು ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಿಷ್ಟು ಆದಮೇಲೆ ಈ ಒಂದು ಡಿಸ್ಪ್ಲೇ ಬಂದುಬಿಟ್ಟು ನಿಮಗೆ 1.39 ಅಮೋಲ್ಡ್ ಫುಲ್ ಟಚ್ ಡಿಸ್ಪ್ಲೇ ಇರುವಂಥದ್ದು. ಮತ್ತು ನಿಮಗೆ ರೆಸೊಲ್ಯೂಷನ್ ಬಂದುಬಿಟ್ಟು 454x454 ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ಸಿಗ್ತಿರುವಂಥದ್ದು ಒಂದೊಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ನಿಮಗೆ ಬ್ಯಾಟ್ರಿ ಲೈಫ್ ಬಂದುಬಿಟ್ಟು 14 ಡೇಸ್ ಬ್ಯಾಟ್ರಿ ಲೈಫ್ ಬರ್ತಿರುವಂಥದ್ದು. ನೀವು ಸಿಂಗಲ್ ಚಾರ್ಜ್ ಮಾಡಿದರೂ ಕೂಡ 14 ಡೇಸ್ ಬ್ಯಾಟ್ರಿ ಲೈಫ್ ಬರುತ್ತೆ. ತುಂಬಾ ಚೆನ್ನಾಗಿರುವಂಥ ಒಂದು ಫೀಚರ್ ಇದಾಗಿರುವಂಥದ್ದು. ಮತ್ತು ಈ ಒಂದು ವಾಚ್ನಲ್ಲಿ ನಿಮಗೆ 110+ ವಾಚ್ ಫೇಸಸ್ ಇರುವಂಥದ್ದು ಒಂದೊಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸ್ಮಾರ್ಟ್ ವಾಚ್ನಲ್ಲಿ ಅಷ್ಟೊಂದು ವಾಚ್ ಫೇಸಸ್ ಕೊಟ್ಟಿರಲ್ಲ, ನಿಮ್ಗೆ ಯಾವ್ದು ಕಸ್ಟಮೈಸ್ ಮಾಡಬೇಕು ನೀವು ಅದನ್ನು ಇಟ್ಕೊಳ್ಬೋದು. ಸೊ ಇದಾದಮೇಲೆ ನಿಮಗೆ ಈ ಒಂದು ವಾಚ್ನ ಮೊಬೈಲ್ಗೆ ಪೇರ್ ಮಾಡಲಿಕ್ಕೆ 2 ಆ್ಯಪ್ಸ್ ಬರುತ್ತೆ. ಒಂದು ಜಿಯೋಮಿ ವೇರ್ ಅಂತ ಹೇಳಿ ಬರುತ್ತೆ, ಇನ್ನೊಂದು ವೇರ್ ಲ್ಯಾಟ್ ಅಂತ ಬರುತ್ತೆ. ಅದಕ್ಕೆ ನಿಮಗೆ ಯೂಸರ್ ಮ್ಯಾನಲ್ಲಿ QR ಕೋಡ್ ಕೊಟ್ಟಿರ್ತಾರೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಿಮಗೆ ಈ ಒಂದು ವಾಚ್ನಲ್ಲಿ 24x7 ಹಾರ್ಟ್ ರೇಟ್ ಮಾನಿಟರಿಂಗ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ನಿಮಗೆ 10 ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಮೋಡ್ ಟ್ರ್ಯಾಕ್ ಕೂಡ ಇರುವಂಥದ್ದು. ಅಂದರೆ ಸ್ಪೋರ್ಟ್ಸ್ ಮೋಡ್ ಅಂದರೆ ನೀವು ರನ್ನಿಂಗ್ ಆಗಿರ್ಬೋದು, ಕ್ಲೈಂಬಿಂಗ್ ಆಗಿರ್ಬೋದು. ನಿಮ್ಗೆ ಆಮೇಲೆ ನಿಮಗೆ ಆ ಒಂದು ವಾಚ್ನ ಆನ್ ಮಾಡಿದ ತಕ್ಷಣ ತಿಳಿಸ್ಕೊಡ್ತೀನಿ ಏನೆಲ್ಲ ಇದೆ ಅಂಥೇಳಿ. ಮತ್ತು ಈ ಒಂದು ವಾಚ್ನಲ್ಲಿ ನಿಮಗೆ 5 ATM ವಾಟರ್ ರೆಸಿಸ್ಟೆನ್ಸ್ ಇರುವಂಥದ್ದು ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಈ ಒಂದು ವಾಚ್ನಲ್ಲಿ ಬ್ಯಾರೋಮೀಟರ್ ಸೆನ್ಸರ್ ಇರುವಂಥದ್ದು. ಮತ್ತು ಆಮೇಲೆ ನಿಮಗೆ ಆ್ಯಪ್ ನೋಟಿಫೈ ಆದಮೇಲೆ ನಿಮಗೆ ಅಲ್ಲಿ ಮ್ಯೂಸಿಕ್ ಕಂಟ್ರೋಲ್ ಕೂಡ ಮಾಡ್ಕೋಬೋದು. ಮತ್ತು ನಿಮಗೆ ಸ್ಮಾರ್ಟ್ ನೋಟಿಫಿಕೇಷನ್ ಬಂದುಬಿಟ್ಟು ಮ್ಯಾನೇಜ್ ಕಾಲ್ಸ್ ನೋಟಿಫಿಕೇಷನ್ ಕೂಡ ಮಾಡ್ಕೋಬೋದು. ಮತ್ತು ವೆದರ್ ಚೆಕ್ ಕೂಡ ಮಾಡ್ಕೋಬೋದು. ತುಂಬಾ ಫೀಚರ್ಸ್ ಈ ಒಂದು ಸ್ಮಾರ್ಟ್ ವಾಚ್ ಹೊಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ ವಾಚ್ನ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ಸ್ ಆಗಿದೆ. ಸೊ ಇವಾಗ ಇದರ ಬಗ್ಗೆ ಇಲ್ಲಿ ನಿಮಗೆ ಬಯೋಮೆಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಪವರ್ ಆನ್ ಮಾಡಬೇಕು ಅಂದರೆ ಇಲ್ಲಿದಿರುತ್ತಲ್ಲ, ಇದನ್ನು ಈ ರೀತಿ ಒತ್ತಿ ಹಿಡಿಬೇಕಾಗತ್ತೆ. ನೋಡ್ಬೋದು ನೀವು MI ಲೋಗೋ ಬರ್ತಿದೆ.
ನೋಡ್ಬೋದು ನೀವು ನಾನು ಇವಾಗಲೇ ಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಪೇರ್ ಮಾಡೋಕ್ಕಿಂತ ಮುಂಚೆ ನಿಮಗೆ QR ಕೋಡ್ ಬರುತ್ತೆ. ಅಲ್ಲಿ ನೀವು ಆ್ಯಪ್ನಲ್ಲಿ ಸೈನ್ ಇನ್ ಆಗಬೇಕಾಗತ್ತೆ. MI ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಅದು ಪೇರ್ ಆಗುತ್ತೆ. ಆಮೇಲೆ ಆ್ಯಡ್ ಡಿವೈಸ್ ಅಂತ ಬರುತ್ತೆ. ನೀವು ಯೂಸರ್ ಮ್ಯಾನ್ಯುವಲ್ ಕೂಡ ಗೋ ಥ್ರೂ ಮಾಡ್ಕೊಳ್ಬೋದು. ಸೊ ಇದಿಷ್ಟಾದಮೇಲೆ ನಿಮಗೆ ಇದರಲ್ಲಿರುವಂಥ ಒಂದು ಬಯೋಮೆಟ್ರಿಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ನಿಮಗೆ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಕಾಣ್ತಿರುವಂಥದ್ದು. ನೀವು ಇದರಲ್ಲಿ ಏನಾದರೂ ಸ್ವೈಪ್ ಡೌನ್ ಮಾಡಿದರೆ ನೋಡ್ಬೋದು ನೀವು ನೋಟಿಫಿಕೇಷನ್ಸ್ಗಳು ಬರುತ್ತೆ. ಅಂದರೆ ನಿಮಗೆ ಕಾಲ್ ಮ್ಯಾನೇಜ್ ಆಗಿರ್ಬೋದು, ಅಥವಾ SMS ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ನೋಟಿಫಿಕೇಷನ್ಗಳು ಈ ಒಂದು ವಾಚ್ನಲ್ಲಿ ನಿಮಗೆ ಸಿಗ್ತಿರುವಂಥದ್ದು. ಸೊ ಇದಿಷ್ಟಾದಮೇಲೆ ನೀವೇ ಸ್ವೈಪ್ ಅಪ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಟಾರ್ಚ್ ಇರುವಂಥದ್ದು. ಇದನ್ನು ಆಫ್ ಮಾಡಿದ್ರೆ ಮತ್ತಲ್ಲೇ ಇದನ್ನು ಮಾಡಬೇಕಾಗತ್ತೆ, ಪ್ರೆಸ್ ಮಾಡೋಕ್ಕಾಗತ್ತೆ. ಮತ್ತು ಇದು ಫೈಂಡ್ ವಾಚ್ ಇರುವಂಥದ್ದು. ಮತ್ತು ಇಲ್ಲಿ ನೋಡ್ಕೋಬೋದು ನೀವು ಈ ಒಂದು ಸ್ಮಾರ್ಟ್ ವಾಚ್ನ ನೀವು ಯಾರಿಗಾದ್ರೂ ಕೊಡ್ತಿದ್ರೆ ಅವ್ರ ಮೇಲೆ ಏನಾದರೂ ಡೌಟ್ ಏನಾದರೂ ಆ ರೀತಿ ಇತ್ತಿದ್ರೆ ನೀವು ಇದನ್ನು ಲಾಕ್ ಮಾಡಿ ಕೂಡ ಕೊಡ್ಬೋದು. ಒಂದು ಒಳ್ಳೆ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಇಲ್ಲಿ ಕೂಡ ನೀವು DNDನ ಕೂಡ ಆನ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನೀವು ಡಿಸ್ಪ್ಲೇ ಕೂಡ ಆನ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋದ ತಕ್ಷಣ ನಿಮಗೆ ಇಲ್ಲಿ ವಾಚ್ ಫೇಸಸ್ ಬರುತ್ತೆ. ಅಂದರೆ ನಿಮಗೆ ವಾಚ್ ಫೇಸಸ್ ಈ ರೀತಿಯಾಗಿ ಇರುವಂಥದ್ದು ನಾನು ಇವಾಗಲೇ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಆನ್ಲೈನ್ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನಿಮಗೆ ವಾಚ್ ಫೇಸಸ್ ಇರುವಂಥದ್ದು ನೋಡ್ಬೋದು ನೀವು ಈ ರೀತಿಯಾಗಿ ಇರುವಂಥದ್ದು. ಸೊ ಇದಿಷ್ಟಾದ್ಮೇಲೆ ನಿಮಗೆ ಬ್ಯಾಕ್ ಬರಬೇಕಂದ್ರೆ ಈ ರೀತಿಯಾಗಿ ಲೆಫ್ಟ್ನ ಒಂದು ಮೂವ್ ಮಾಡಬೇಕಾಗತ್ತೆ. ಸೊ ಇದಾದಮೇಲೆ ನಿಮಗೆ ಬ್ರೈಟ್ನೆಸ್ ಬರುತ್ತೆ. ನೀವು ನಿಮಗೆ ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ಬ್ರೈಟ್ನೆಸ್ನ ಇಟ್ಕೊಳ್ಬೋದು. ಇದಿಷ್ಟಾದಮೇಲೆ ಮತ್ತೆ ಬ್ಯಾಕ್ ಬಂದ ತಕ್ಷಣ ನಿಮಗೆ ಇಲ್ಲಿ DND ಮೋಡ್ ಅಂತ ಇದೆ, ಇದನ್ನು ಕೂಡ ಇಟ್ಕೊಬೋದು. ರೇಸ್ ಟು ವೇಕ್ ಅಂದರೆ ಈ ಒಂದು ನಿಮಗೆ ಏನಾದರೂ ರೇಸ್ ಟು ವೇಕ್ ಅಂದರೆ ನಿಮಗೆ ಇಷ್ಟೊತ್ತಿಗೆ ಈ ಒಂದು ವೈಬ್ರೇಟ್ ಆಗಬೇಕು, ಏನೋ ಒಂದು ಕೆಲಸ ಮಾಡ್ತಿದ್ರೆ ವೈಬ್ರೇಟ್ ಆಗಬೇಕು, ನಿಮಗೆ ರಿಮೈಂಡರ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಫೀಚರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅಲ್ಲಿ ನಿಮಗೆ ಹಾರ್ಟ್ ರೇಟ್ ಸೆಟ್ಟಿಂಗ್ ಇದೆ. ಹಾರ್ಟ್ ರೇಟ್ ಸೆಟ್ಟಿಂಗ್ನಲ್ಲಿ ನಿಮಗೆ ಈ ರೀತಿಯಾಗಿ ಫೀಚರ್ ಇರುವಂಥದ್ದು. ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಹಾರ್ಟ್ ರೇಟ್ ಮಾನಿಟರಿಂಗ್ ಆಗಬೇಕಾ ಬೇಡವಾ ಅಂತಿರೋದು. ಹಾರ್ಟ್ ರೇಟಿಂಗ್ ನೀವೇನೋ ಕಂಟಿನ್ಯೂಸ್ ಇಟ್ಟರೆ ಬ್ಯಾಟ್ರಿ ತುಂಬ ಬೇಗನೆ ಹೋಗುತ್ತೆ ಅಂತಲೇ ಹೇಳ್ತೀನಿ. ಸೊ ಇದಿಷ್ಟಾದಮೇಲೆ ನಿಮಗೆ ಆ್ಯಕ್ಟಿವಿಟಿ ರಿಮೈಂಡರ್ ಅಂತ ಇದೆ. ಅಂದರೆ ನೀವೇನಾದರೂ ಅದೇ ಹೇಳಿದ್ನಲ್ಲ ಕೆಲಸ ಮಾಡ್ತಿದ್ರೆ ನೀವು ಆ್ಯಕ್ಟಿವಿಟಿ ರಿಮೈಂಡರ್ ಕೂಡ ಇಟ್ಕೊಂಡು ಇದನ್ನು ಕೂಡ ಮಾಡ್ಕೊಳ್ಬೋದು. ಬ್ಲೂಟೂತ್ ರಿಮೈಂಡರ್ ಬರುತ್ತೆ. ಅದಾದಮೇಲೆ ನಿಮಗೆ ಡಿಸ್ಪ್ಲೇ ಬರ್ತಿರುವಂಥದ್ದು. ಇದರಲ್ಲಿ ನೀವು ಎಷ್ಟು ಅವರ್ ಆದಮೇಲೆ ಒಂದು ಡಿಸ್ಪ್ಲೇ ಆಫ್ ಆಗಬೇಕು ಈ ರೀತಿಯೆಲ್ಲ ಇರುವಂಥದ್ದು ನೋಡ್ಕೊಳ್ಬೋದು. ಮತ್ತು ವೈಬ್ರೇಷನ್ ಕೂಡ ಆಗುತ್ತೆ. ವೈಬ್ರೇಷನಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಬೇಕಾ, ಜಾಸ್ತಿ ಬೇಕಾ, ಲೋ ಬೇಕಾ, ಈ ರೀತಿಯಾಗಿ ಇರುವಂಥದ್ದು. ಮತ್ತು ನೋಟಿಫಿಕೇಷನ್ ಸೆಟ್ಟಿಂಗ್ ಬಂದ ತಕ್ಷಣ ನೀವು ನೋಡ್ಕೋಬೋದು. ಏನಾದರೂ ನೋಟಿಫಿಕೇಷನ್ ಬಂದರೆ ನಿಮಗೆ ಲೈಟ್ ಸ್ಕ್ರೀನ್ ಇದಾಗಬೇಕಾ ಬೇಡವಾ ಅನ್ನಲಿಕ್ಕೆ ಈ ಒಂದು ಆಪ್ಷನ್ ಇರುವಂಥದ್ದು. ಮತ್ತು ಇಲ್ಲಿ ನೋಡ್ಕೋಬೋದು ಸಿಸ್ಟಮ್ ಅಂತ ಇದೆ. ಸಿಸ್ಟಮ್ ಅಂದ ತಕ್ಷಣ ರಿಬೂಟ್ ಮಾಡ್ಕೋಬೋದು, ಪವರ್ ಆಫ್ ಮಾಡ್ಕೋಬೋದು, ರೀಸೆಟ್ ಮಾಡ್ಕೋಬೋದು. ನಿಮಗೆ ಪವರ್ ಆಫ್ ಮಾಡ್ಕೋಬೇಕಿದ್ರೆ ಈ ಒಂದು ಬಟನ್ನ ಒತ್ತಿ ಹಿಡಿದ ತಕ್ಷಣ ಪವರ್ ಆಫ್ ಮತ್ತು ರಿಬೂಟ್ ಕೂಡ ಮಾಡ್ಕೋಬೋದು. ಇದಾದಮೇಲೆ ನಿಮಗೆ ಅಬೌಟ್ ಅಂತ ಬರುತ್ತೆ. ಅಬೌಟ್ ಅಂದ ತಕ್ಷಣ ಡಿವೈಸ್ ನೇಮ್ ಬರುತ್ತೆ, ವಾಚ್ ಮಾಡೆಲ್ ಬರುತ್ತೆ, ಮತ್ತು ನಿಮಗೆ ವರ್ಷನ್ ಯಾವುದಂತ ಬರುತ್ತೆ ಈ ರೀತಿಯಾಗಿ ಇರುವಂಥದ್ದು. ಸೊ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಸೆಟ್ಟಿಂಗ್ನ ಬಗ್ಗೆ. ಇದಾದಮೇಲೆ ನಿಮಗೆ ಇಲ್ಲಿ ಒಂದು ಬಟನ್ ಕಾಣಿಸುತ್ತೆ, ನೋಡ್ಬೋದು ನೀವು ಇಲ್ಲಿ. ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಏನೇನೋ ಎಕ್ಸಸೈಸಿಂಗ್ ವರ್ಕೌಟ್ಸ್ ಬೇಕಲ್ಲ ಈ ರೀತಿಯಾಗಿ ಬರ್ತಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ. ಔಟ್ಡೋರ್ ಇದೆ, ಟ್ರೇಡ್ಮಿಲ್ ಇದೆ, ಔಟ್ಡೋರ್ ಸೈಕ್ಲಿಂಗ್ ಇದೆ, ಇಂಡೋರ್ ಸೈಕ್ಲಿಂಗ್ ಇದೆ. ಸೊ ಈ ರೀತಿ ಎಲ್ಲ ಇದೊಂದು ವಾಕಿಂಗ್ ಇದೆ, ಮತ್ತು ಫ್ರೀ ಸ್ಟೈಲ್ ವರ್ಕೌಟ್ ಕೂಡ ಇದೆ, ಮತ್ತು ಸ್ವಿಮ್ಮಿಂಗ್ ಇದೆ. ಈ ರೀತಿಯಾಗಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಸ್ಪೋರ್ಟ್ಸ್ ಮೋಡ್ನ ಏನಾದರೂ 10+ ಸ್ಪೋರ್ಟ್ಸ್ ಮೋಡ್ ಇದಾವೆ. ಇವು ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬ್ಯಾಕ್ ಬರಬೇಕಂದ್ರೆ ಈ ರೀತಿಯಾಗಿ ಸ್ವೈಪ್ ಮಾಡಬೇಕಾಗತ್ತೆ. ಸೊ ಈ ಬಟನ್ ಮುಗೀತು. ಇನ್ನಾದಮೇಲೆ ಇದನ್ನು ನೀವು ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಕಾಣ್ತಿರುವಂಥದ್ದು. ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಇದ್ರ ಬಗ್ಗೆ ಹೇಳಕ್ಕೆ ಹೋಗ್ತೀನಿ. ಇಲ್ಲಿ ನೀವೇನಾದರೂ ಈ ರೀತಿಯಾಗಿ ಸ್ಲೈಡ್ ಮಾಡಿದರೆ ನೋಡ್ಬೋದು ನಿಮ್ಮದು ಒಂದು BP ಎಷ್ಟಿದೆ ಅಂತಲೇ ತೋರಿಸ್ಕೊಡುತ್ತೆ. ಇದಾದಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಎನರ್ಜಿ ಎಷ್ಟಿದೆ ಅಂತ ತೋರಿಸ್ಕೊಡುತ್ತೆ. ಇವಾಗ ನನ್ನ ಮಾತ್ರ ಲೋ ಇದೆ. ಸೊ ಇದಿಷ್ಟಾದಮೇಲೆ ನಿಮಗೆ ಮತ್ತು ಇದಾದಮೇಲೆ ನಿಮಗೆ ವೆದರ್ ಎಷ್ಟಿದೆ ಅಂತ ಹೇಳಿ ತೋರಿಸ್ಕೊಡುತ್ತೆ. ನೋಡ್ಬೋದು ಇವಾಗ ನಮ್ಮದಿಲ್ಲಿ 26 ಡಿಗ್ರಿ ಇದೆ. ಇದಾದಮೇಲೆ ಇಲ್ಲಿ ನಿಮಗೆ ಒಂದು ಎಮೋಜಿ ಕಾಣ್ತಿರುವಂಥದ್ದು. ಇದು ಯಾವುದಕ್ಕಂದರೆ ನೀವೇನಾದರೂ ಸ್ಟ್ರೆಸ್ ಮಾಡ್ಕೊಂಡಿದ್ರೆ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಎವರೇಜ್ ಸ್ಟ್ರೆಸ್ ಇಷ್ಟೇ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೊಂಡ್ರೆ BP ಜಾಸ್ತಿ ಆಗುತ್ತೆ, ಅದು ನಿಮಗೆಲ್ಲ ಗೊತ್ತಿರೋದೇ. ಸೊ ಇದಿಷ್ಟಾದಮೇಲೆ ನಿಮಗೆ ಇಲ್ಲಿ ಕೂಡ ಮ್ಯೂಸಿಕ್ ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಇರುವಂಥದ್ದು. ಸೊ ಇದಿಷ್ಟಾದಮೇಲೆ ಇದಾದಮೇಲೆ ನಿಮಗೆ ಎಷ್ಟು ಸ್ಟೆಪ್ಸ್ನ ನೀವು ನಡೆದಿದ್ದೀರಾ ಮತ್ತು ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ ಮತ್ತು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣ್ತಿರುವಂಥದ್ದು. ಸೊ ಇದಿಷ್ಟಾದಮೇಲೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಇಂಟರ್ಫೇಸ್ ಕಾಣ್ತಿರುವಂಥದ್ದು. ಇಲ್ಲಿ ನಿಮಗೆ ನೋಡ್ಬೋದು ನಿಮ್ಮದು BP ಕಾಣಿಸುತ್ತೆ ಮತ್ತು ವೆದರ್ ಕಾಣಿಸುತ್ತೆ. ಮತ್ತು ಇಲ್ಲಿ ಆದಮೇಲೆ ನಿಮಗೆ ಎಷ್ಟು
ಹಾರ್ಟ್ ರೇಟ್ ಎಷ್ಟಿದೆ ಅಂತ ಕಾಣಿಸುತ್ತೆ, ಮತ್ತು ಇಲ್ಲಿ ಸ್ಟೆಪ್ಸ್ ಇದೆ, ಮತ್ತು ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ, ಇಲ್ಲಿ ಟೈಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ನೀವೇನಾದರೂ ವಾಚ್ ಫೇಸಸ್ನ ಈ ಒಂದು ಫೇಸಸ್ನ ನೀವೇನಾದರೂ ಚೇಂಜ್ ಮಾಡಬೇಕಿತ್ತು ಅಂದರೆ ಇದು ಸ್ವೈಪ್ ಡೌನ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಇದೆಲ್ಲ ಇಲ್ಲಿ ಹೋದ ತಕ್ಷಣ ವಾಚ್ ಫೇಸಸ್ ಇರುತ್ತೆ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಈ ಥರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ತುಂಬಾ ಈ ಒಂದು ಫುಲ್ ಇದೇನಿದೆಯಲ್ಲ ಇದೆಲ್ಲ ರಬ್ಬರಿಂದ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸೆನ್ಸರ್ ಕಾಣ್ತಿದೆ ನಿಮಗೆ ಫುಲ್ಲಿಂದ ರಬ್ಬರಿಂದ ಕೂಡ ಮಾಡಿರುವಂಥದ್ದು ಇದನ್ನು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಮೇಲಿಂದ ಗೊರಿಲ್ಲಾ ಗ್ಲಾಸ್ ಕೋಟಿಂಗ್ ಆಗಿರುವಂಥದ್ದು. ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಇದಿರುವಂಥದ್ದು, ಇದು ಮೆಟಾಲಿಕ್ ಇರುವಂಥದ್ದು. ಸೊ ಈ ರೀತಿಯಾಗಿ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಪ್ರೀಮಿಯಮ್ ಆಗಿ ಕಾಣುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀಮಿಯಮ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಬಿಲ್ಡ್ ಕ್ವಾಲಿಟಿ. ಮತ್ತು ಈ ಒಂದು ವಾಚ್ನ ಒಂದು ಶೇಪ್ ಬಂದುಬಿಟ್ಟು ಫಿಗರ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದಿಷ್ಟು ಈ ಒಂದು MI ರಿವಾಲ್ವ್ ಸ್ಮಾರ್ಟ್ ವಾಚ್ನ ಒಂದು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಬೆಲೆ ನೀವು ಕೇಳ್ತಿದ್ದೀರಂದರೆ ಅಪ್ರಾಕ್ಸಿಮೇಟ್ಲಿ ಅಂತ ಏನಿಲ್ಲ, ಇದರ ಬೆಲೆ ಬಂದುಬಿಟ್ಟು ನಿಮಗೆ 10,000 ಆಗುತ್ತೆ. ಇದಕ್ಕಿಂತ ಮುಂಚೆ ನೋಡುವಾಗ 16,000 ಇತ್ತು, ಇವಾಗ ಸೇಲ್ನಲ್ಲಿ 10,000 ಆಗಿದೆ. ಸೊ ಇದರ ಬೆಲೆ ಬಂದುಬಿಟ್ಟು ಈ ರೀತಿಯಾಗಿರೋ. ಮತ್ತು ಈ ಒಂದು ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ಸ್ ನೋಡ್ತಾ ಇದ್ದರೆ ಈ ಒಂದು ವಾಚ್ ನೀವೇ ಕೊಂಡ್ಕೊಳ್ಬೋದು. ಬೇಕಾದ್ರೆ ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಕೂಡ ಬಾಯ್ ಕೂಡ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಈ ಒಂದು MI ರಿವಾಲ್ವ್ ವಾಚ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಸೊ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.